ಆತ ನೋಡೋಕೆ ಹ್ಯಾಂಡ್ಸಮ್. ಇದನ್ನೇ ಬಂಡವಾಳ ಮಾಡಿಕೊಂಡು ಶ್ರೀಮಂತ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಈ ಮೋಸಗಾರನ ವಿರುದ್ಧ ಯುವತಿಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ಯಾರೀತ, ಏನ್ ಮಾಡ್ತಿದ್ದ, ಈ ಸ್ಟೋರಿ ನೋಡಿ. ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ, ಅಕ್ಕನಿಗೂ ಗಾಳ, ಫ್ರೆಂಡ್ಶಿಪ್ ಹೆಸರಲ್ಲಿ ಲವ್, ಸೆಕ್ಸ್, ದೋಖಾ. ಯುವತಿ ಜೊತೆ ಸಲುಗೆ, ಲಕ್ಷ ಲಕ್ಷ ಹಣ ಪೀಕಿದ್ದ ನೀಚ. ಹೀಗೆ ಸಾಕಷ್ಟು ಯುವತಿಯರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಮಾಡಿರೋ ಈತನೇ ಶುಭಂ ಶುಕ್ಲಾ. ಮೂಲತಃ ಹರಿಯಾಣ ಮೂಲದ ಯುವಕ. ಈತ ಕಳೆದ 4-5 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದು ಟಿ ದಾಸರಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ. ಈತನ ಹೈಫೈ ಜೀವನಕ್ಕೆ ಮನಸೋತ ಯುವತಿಯರಿಗೆ ತಾವು ವಂಚನೆಗೀಡಾಗಿರೋದು ಗೊತ್ತಾಗಿದೆ. ಸತ್ಯ ಗೊತ್ತಾದ ಮೇಲೆ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋ ಈ ಯುವತಿಯರು ಆತನಿಗೆ ಸೂಕ್ತ ಶಿಕ್ಷೆಗೆ ಆಗ್ರಹಿಸಿದ್ದಾರೆ. ಅಷ್ಟಕ್ಕೂ ಶುಭಂ ಶುಕ್ಲಾ ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಂತರ ಬಾಲಕಿ ಮೂಲಕ ಕುಟುಂಬಸ್ಥರ ಪರಿಚಯವಾಗಿ ಕುಟುಂಬದ ಮನೆ ಮಗನಂತೆ ನಾಟಕವಾಡಿದ್ದ. ಅದರ ಗೋಲ್ಡ್ ತಗೊಂಡಿದ್ದೀನಿ ಅಂತ ಅಂದ. ನಾನಂದೆ ನನ್ನ ಮನೇಲಿ ಹೇಳ್ತೀನಿ ಅಂತ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನು ಏನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿತ್ತು. ಮನೆಯಲ್ಲಿ ಸಲುಗೆ ಬೆಳೆಸಿ ಬಾಲಕಿಯ ಸಹೋದರಿಯನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿಕೊಂಡಿದ್ದ. ಇನ್ನು ಇವರಿಬ್ಬರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದು ಮನೆಯಲ್ಲಿ ಯುವತಿಯಿಂದ ಮುಂಬೈಗೆ ಕೆಲಸ ಸಿಕ್ಕಿದೆ, ಹೀಗಾಗಿ ಹೋಗೋದಾಗಿ ಹೇಳಿಸಿದ್ದ. ಈತನ ಖಾಸಗಿ ಫ್ಲಾಟ್ನಲ್ಲಿ ಆ ಯುವತಿಯನ್ನ ಇರಿಸಿದ್ದ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಆರೋಪಿ ಈ ವೇಳೆ ಆಕೆಯ ಬಳಿ 75 ಲಕ್ಷ ಹಣ ಹಾಗೂ ಯುವತಿಯ ಮನೆಯಲ್ಲಿ 550 ಗ್ರಾಂ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿದ್ದಾನೆ. ಸದ್ಯ ಶುಭಂ ವಿರುದ್ಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಸು ತಗೊಂಡು ನನ್ನ ಲೈಫ್ ಎಲ್ಲ ಹಾಳು ಮಾಡಿಬಿಟ್ಟ ಅವನು. ಆಮೇಲೆ ಇವನು ಬಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳೆ ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ಥರ ಮೋಸ ಮಾಡ್ತಿದ್ದೀನಿ, ಎಲ್ಲರ ಜೊತೆ ನಿಂದು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನಿಗೆ ಗೊತ್ತಾಯ್ತು. ಅವನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಒಟ್ಟಾರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನಂಬಿಸಿ ಅಮಾಯಕ ಯುವತಿಯರ ಬಾಳಿನ ಜೊತೆಗೆ ಆಟವಾಡಿದ್ದ ವಂಚಕ ಅಂಧರಾಗಿದ್ದಾನೆ. ಬಾಗಲಗುಂಟೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ಬಳಿಕ ನ್ಯಾಯಾಲಯದ ವಶಕ್ಕೆ ನೀಡಿದ್ದಾರೆ. ಇನ್ನಾದ್ರೂ ಯುವತಿಯರು ಇಂತಹ ಮೋಸಗಾರರ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.